ಈ ಈ ಇದಕ್ಕೆ ನನ್ನ ಒಂದು ಅಭಿಪ್ರಾಯ, ಈ ಲಂಚ ಅಂತಕ್ಕಂಥ ಏನದಲ್ಲ, ಇದಕ್ಕೆ ತಂದೆ ತಾಯಿ ಯಾರಂದ್ರೆ ಕಾಂಗ್ರೆಸ್ಸೇ. नमस्कार, मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇಲ್ಲ, ಯಾರೇ ಮಾಡಿದ್ರು ಅದು ತಪ್ಪೇ. ಒಂದು ವೇಳೆ ಮಾಡಿದ್ರಂದ್ರೆ ಅಲ್ಲಿ ರಾಜಕೀಯ ಒಂದು ಇದು ಐತಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೀವು ಅವ್ರು ಮಾಡಿದಾಗ IT ದುರುಪಯೋಗ ಮಾಡ್ಕೊಂಡಾಗ ಅವರು ಅದೇ ಹೇಳ್ತಾರೆ. ಯಾವುದು ಅಲ್ಲ, ಭ್ರಷ್ಟಾಚಾರ ಯಾರೇ ಮಾಡಿದ್ರು ತಪ್ಪನೇ ಅಂತ ನಾವು ಇದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಇನ್ನೊಂದು ಅವ್ರು ಕೇಳಿದ ಪ್ರಶ್ನೆ ಭಾಳ ಪ್ರಸ್ತುತದ ಈ ಸಂದರ್ಭದಲ್ಲಿ. ನಾವು ಅದು ತನಿಖಾ ಹಂತದಲ್ಲಿದೆ, ಅದು ಮಾಡಿದ್ರು ತಪ್ಪು ಅಂತಕ್ಕಂಥದ್ದನ್ನ ಒಪ್ಕೋತಾ ಇದ್ದೀವಿ. ಆದರೆ ಇನ್ನೊಂದು ವಿಷಯ, ಈ ST ನಿಗಮದ ಹಣ 187 ಕೋಟಿ ರೂಪಾಯಿಯನ್ನು ದುರ್ಬಳಕೆ ಮಾಡಿರ್ತಿಸಿಂದ ನಾವು ಆರೋಪ ಮಾಡಿದ್ದೀವಿ ಭಾರತೀಯ ಜನತಾ ಪಕ್ಷ. ಅವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವಿಧಾನಸೌಧದೊಳಗೆ ಒಪ್ಕೊಂಡ್ಬಿಟ್ರು. ಈ ರೀತಿ ನಾವು ಪ್ರೂಫ್ ಸಮೇತ ಕೊಟ್ಟಿದ್ದೀವಿ. ಅವಕ್ಕೂ ಕೂಡ ಅವರು ಸರಿಯಾಗಿ ಇನ್ನೂ ತನಿಖೆ ಆಗಿ ಹಣದ ಬಗ್ಗೆ ಪರಿಪೂರ್ಣ ಮಾಹಿತಿ ಕೊಡೋಕ್ಕತ್ತಿಲ್ಲ. ಇವತ್ತು ಗ್ಯಾರಂಟಿ ಯೋಜನೆ 5,000 ರೂಪಾಯಿ ಹಣವನ್ನು ಅದ್ರ ಬಗ್ಗೆ ಇನ್ನೂ ನಮಗೆ ಬಿಡು, ನೀವು ಜನಸಾಮಾನ್ಯರಿಗೆ ಕೊಡ್ಬೇಕಲ್ಲ, ಅದಕ್ಕೂ ಇಲ್ಲ. ಮತ್ತು ಗ್ಯಾರಂಟಿ ಈಗ ಮತ್ತೆ 3-4 ತಿಂಗಳಿಂದ ಗ್ಯಾರಂಟಿ ಹಣ ಕೂಡ ಬರೋಕ್ಕತ್ತಿಲ್ಲ. ಈ ರೀತಿ ಇದಕ್ಕೆ ನನ್ನ ಒಂದು ಅಭಿಪ್ರಾಯ, ಈ ಲಂಚ ಅಂತಕ್ಕಂಥ ಏನದಲ್ಲ, ಇದಕ್ಕೆ ತಂದೆ ತಾಯಿ ಯಾರಂದ್ರೆ ಕಾಂಗ್ರೆಸ್ಸೇ. ಇದು ಅವ್ರ ಆಡಳಿತ ಹುಟ್ಟಿದ್ದು. ಒಂದು ಕಡೆ 40% ಆರೋಪ ಮಾಡಿದಾಗ ಅವರು ಡಿಫ್ರೆಂಟ್ ಆಗಿ ಒಂದು ಅಭಿಯಾನ ಮಾಡಿದ್ರು, ಹೋರಾಟ ಮಾಡಿದ್ರು, ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡಿದ್ರು. BJP ಅವರು ಗದ್ದೆ ಗುತ್ತಿಗೆದಾಗ ಹೇಳ್ತಾರೆ ಕಾಂಗ್ರೆಸ್ಗೆ BJPಗಿಂತ ಜಾಸ್ತಿ ಕಮಿಷನ್ ಈ ಸರ್ಕಾರದಾಗ ತಗೋದೈತೆ. ಆದರೆ BJP ಅದರ ಉಪಯೋಗ ತಗೊಂಡು ಯಾವುದೂ ಹೋರಾಟ ಮಾಡಾಗ್ತಿಲ್ಲ ಸರ್. ಸಾಕಷ್ಟು ಹೋರಾಟ ಮಾಡಿದ್ವಿ ಸರ್, ಮೈಸೂರು ಚಲೋ ಆಯಿತು. ಗುತ್ತಿಗೆದಾರಾಗಿ ನಾನು ಗುತ್ತಿಗೆದಾರ ಬಗ್ಗೆ ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ದೀನಿ. ಉದಾಹರಣೆ ಕುಡಿ ನೀರಿನ ಸಲಿಂದ ನಿಮ್ಗೆ ಎಷ್ಟು ಸಲ ಲೆಟ್ರ್ ಕೊಟ್ಟಿದ್ದೀವಿ, DC ಮುಂದೆ ಹೋಗಿದ್ದೀವಿ, ಮನವಿ ಕೊಟ್ಟಿದ್ದೀವಿ ಸರ್. ಹೋಗ್ಲಿ ಬಿಟ್ರಿ ಸರ್. ಈಗ ಅವ್ರನ್ನ ಕುಡಿ ನೀರಿಗಾಗಿ ಕೂಡ ಇವ್ರು ಕೊಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಇಲ್ಲಿ ಬಿಜಾಪುರದಿಂದ 40 ಸ್ಕೀಮ್ ಅದ ಕುಡಿ ನೀರಿನ. 40 ಸ್ಕೀಮ್ ಇಲ್ಲ ಅಂದರೆ ನೀರಿಲ್ಲ ಬಿಜಾಪುರ ಜಿಲ್ಲೆಗೆ. ಇವತ್ತು ಗುತ್ತಿಗೆದಾರ 40 ಸ್ಕೀಮ್ ನಡೆದ ಗುತ್ತಿಗೆದಾರರಿಗೆ ಕಳೆದ 2.5 ವರ್ಷದಿಂದ ಅವರಿಗೆ ಬಿಲ್ ಬರ್ತಾ ಇಲ್ಲ. ಉಳಿದಂಥ ಕಾಮಗಾರಿಗಳನ್ನ ಕೇಳಿದಾಗ ಏನು ಹೇಳ್ತಾರೆ ಅವರು, ಭಾರತೀಯ ಜನತಾ ಪಕ್ಷ ಸರ್ಕಾರ ಹೆಚ್ಚು ಟೆಂಡರ್ ಕರೆದೋಗ್ಯಾರ ಅಂತಕ್ಕಂಥ ನೆಪ ಹೇಳ್ತಾರೆ. ಇದು ದಿನನಿತ್ಯ ನಡೀತಕ್ಕಂಥದ್ದಲ್ಲ. ಇದು ನೀರು ಕೊಡ್ಬೇಕಂತ ಗುತ್ತಿಗೆದಾರರು ಆ ಕೆಲಸಕ್ಕೆ ಅಲಮ್ ಹಾಕಬೇಕು. ಅವರು ನೀರು ಪ್ಯೂರ್ ಆಗ್ಬೇಕಂದ್ರೆ ಬ್ಲೀಚಿಂಗ್ ಪೌಡ್ರ್ ಹಾಕಬೇಕು. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ ಇರ್ತಾವೆ, ಅವ್ರಿಗೆ ಪಗಾರ ಕೊಡಬೇಕು. ಈಗ ಸುಮಾರು ನನಗೆ ಅನಿಸಿಬಿಡಿ, ಸುಮಾರು ಈ 4-5 ತಿಂಗಳಲ್ಲಿ ನಾನು ಜಿಲ್ಲೆಯ ಜನರ ಸಮಸ್ಯೆಯನ್ನು ನಾನು ಗ್ರಹಿಸಿದ್ದೀನಿ. ಸಾಕಷ್ಟು ಸಲ ಅವರು ಸ್ಕೀಮನ್ನು ಬಂದ್ ಮಾಡಿ ಹಳ್ಳಿಗಳಲ್ಲಿ ನೀರು ಕೊರತೆ ಆಗ್ಯದ, ದನಕರಗಳ ನೀರು ಕೊರತೆ ಆಗ್ಯದ. ಇಲ್ಲಿವರೆಗೆ ಮಳೆಗಾಲ ಇತ್ತು, ಬೇಸಿಗೆ ಇತ್ತು. ಇನ್ನು ಬರ್ತಕ್ಕಂಥದ್ದು ಈಗ ಬೇಸಿಗೆ, ಈಗ ಚಳಿಗಾಲ ಮತ್ತು ಮಳೆಗಾಲ ಮುಗಿದಾವ. ಈಗ ಬರ್ತಕ್ಕಂಥ ಬೇಸಿಗೆ ದಿನ ಅದ, ದನಕರುಗಳಿಗೆ ನೀರಿನ ಭಾಳಷ್ಟು ಅವಕಾಶ ಅದ. ದಯಮಾಡಿ ನಾವು ಪತ್ರಿಕಾ ಮಾಧ್ಯಮದವರಿಗೆ ನಾನು ಇದನ್ನು ಮೊದಲು ಇಷ್ಟು ಮನವಿ ಮಾಡ್ತಾ ಇದ್ದೀನಿ, ಇದನ್ನು ಸಾಕಷ್ಟು ಮನವಿ ಮಾಡೀನಿ ಸರ್. ಗುತ್ತಿಗೆದಾರ 100ಕ್ಕೆ 100 ಕುಡಿ ನೀರು ಬಂದ್ ಮಾಡ್ತಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವರ ಗುತ್ತಿಗೆದಾರ ಬಿಜಾಪುರ ಜಿಲ್ಲೆ ಗುತ್ತಿಗೆದಾರ ಕುಡಿ ನೀರಿನ ಪೇಮೆಂಟ್ ಬರದೇ ಹೋದ್ರೆ ನನಗೆ ಗುತ್ತಿಗೆದಾರರ ಮನಸ್ಥಿತಿ ಅರ್ಥ ಮಾಡ್ಕೊಂಡಿದ್ದೀನಿ. 100ಕ್ಕೆ 100ರಷ್ಟು ಅವರ ಸ್ಕೀಮ್ ಬಂದ್ ಮಾಡ್ತಕ್ಕಂಥ, ಈಗ ಆಲ್ರೆಡಿ ಬಂದ್ ಮಾಡಿದ್ದಾರೆ. ಕಳೆದ ತಿಂಗಳಲ್ಲಿ ಕೂಡ 1 ವಾರ ಬಂದ್ ಮಾಡಿದ್ರು. ಇನ್ನು ಈಗ ಇದೇ ರೀತಿ ಮುಂದುವರೆದಂದ್ರೆ ಬಿಜಾಪುರ ಜಿಲ್ಲೆಯ ನೀರಿನ ಹಾಹಾಕಾರ 100ಕ್ಕೆ 100 ಆಕೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಮ್ಮ ಉಸ್ತುವಾರಿ ಮಂತ್ರಿಗಳಾದ MB ಪಾಟೀಲ್ರಿಗೆ, ಎಲ್ಲ ಶಾಸಕರಿಗೆ ಮತ್ತು ನಮ್ಮ ಆಡಳಿತ ನಡೆಸ್ತಕ್ಕಂಥ DC ಅವರಿಗೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ CS ಅವ್ರಿಗೆ ಕೂಡ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಿ ಗೊತ್ತಿಲ್ಲ. ಈಗ ಏನಾಗತ್ತೆ ಅಂದ್ರೆ ಅವರು ಸ್ಕೀಮ್ ಬಂದ್ ಮಾಡ್ತಾರೆ. ಬಂದ್ ಮಾಡಿರ್ತಕ್ಕಂಥ ಪಾಪ ಅಧಿಕಾರಿಗಳು ಸರ್, ಅಧಿಕಾರಿಗಳು ಇಷ್ಟು ಅವರ ಅಧಿಕಾರ ಯಾವ ರೀತಿ ಅವರ ಕುಡಿ ನೀರಿರೋದ್ರಿಂದ ಆ ಗುತ್ತಿಗೆದಾರರಿಗೆ ಮನವೊಲಿಸ್ತಾರೆ, ಕೈ ಮುಗಿತಾರೆ. ಹಂಗೆ ಮಾಡಬೇಡಿ. ಕುಡಿ ನೀರದ ಯಾವ ರೀತಿ ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳ ಪರಿಸ್ಥಿತಿ ನೋಡಿದ್ರೆ ನಿಜವಾಗಿ ಕೂಡ ಭಾಳಷ್ಟು ಮಾನಸಿಕ ಹಿಂಸೆ ಆಗ್ತದೆ ಸರ್.